ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PKS ಟೆಕ್ ಕನ್ನಡ. ನೀವೇನಾದರೂ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬಿಟ್ಟು ಕೀಬೋರ್ಡ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲೂ ಇಂಗ್ಲೀಷ್ ಟೈಪಿಂಗ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದರೆ ನಿಮಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು 6 ತಿಂಗಳು ಅಲ್ಲಿ ಕಲಿಯೋದು ಬದಲು ಬೇಗ ಕಲಿಬೇಕು. ನಿಮ್ಗೆ ಏನಾದರೂ ಇವಾಗ ಯಾವ್ದಾದ್ರು ಒಂದು ಜಾಬ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಇವಾಗೆಲ್ಲ ಟೈಪಿಂಗ್ ಕೇಳ್ತಾರೆ ಆ್ಯಂಡ್ ಬೇಸಿಕ್ ನಾಲೆಜ್ ಎಲ್ಲ ಬೇಕಾಗಿರುತ್ತೆ. ಸೊ ನಿಮಗೆ ಇವಾಗ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ 6 ತಿಂಗಳು ಅಲ್ಲಿ ಪೇ ಮಾಡಿ ಬೇರೆ ಕಲಿಬೇಕು. ಸೊ ಅದೆಲ್ಲ ನಿಮಗೆ ಏನಾದರೂ ಕಷ್ಟ ಆದರೆ ಇವತ್ತಿಂದ ನಾವು ಇನ್ನು ನೆಕ್ಸ್ಟ್ 10 ಡೇಸಲ್ಲಿ ನಾವು ಕೀಬೋರ್ಡ್ ಟೈಪಿಂಗ್, ಫಾಸ್ಟ್ ಟೈಪಿಂಗ್ ಯಾವ ಥರ ಮಾಡೋದು ಅಂತ ಕಲಿಯೋಣ. ಆ್ಯಂಡ್ ಈ ವಿಡಿಯೋ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಬೇಸಿಕ್ಸ್ ಎಲ್ಲನೂ ತಿಳ್ಕೊಳ್ಳೋಣ, ಕೀಸ್ ತಿಳ್ಕೊಳ್ಳೋಣ ಆ್ಯಂಡ್ ನೆಕ್ಸ್ಟ್ ಡಿಸ್ಗಳಲ್ಲಿ ಪರ್ಫೆಕ್ಟಾಗಿ ಕೀಬೋರ್ಡ್ ಟೈಪಿಂಗ್ನ ಕಲ್ತ್ಕೊಳ್ಳೋಣ. ಓಕೆ, ನಿಮಗೆ ಇವಾಗ ನೀವೇನು ಮಾಡಬೇಕು ಅಂದರೆ, ನೀವೇನಾದರೂ ಫೋನಲ್ಲಿ ಏನಾದರೂ ನೋಡ್ತಾ ಇದ್ದರೆ ವಿಡಿಯೋನ ಸ್ಕ್ರೀನ್ ಫುಲ್ ಮೋಡ್ಗೆ ಹಾಕೊಳ್ಳಿ. ಯಾಕಂದರೆ ಕೀಸ್ ಎಲ್ಲ ದೊಡ್ಡದಾಗಿ ಕಾಣುತ್ತೆ ಆ್ಯಂಡ್ ಆಲ್ಸೋ ನನ್ನ ಫಿಂಗರ್ ವರ್ಕ್ಸ್ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿ ಇಂಗ್ಲೀಷ್ ಲೆಟರ್ಸ್ ಆ್ಯಂಡ್ ಜಸ್ಟ್ ನಾನು ಈ ಕಡೆ ಸೈಡಲ್ಲಿ ಇರೋವಂಥ ಕಂಟ್ರೋಲ್ ಕೀಸ್ ಆ್ಯಂಡ್ ನಂಬರ್ಸ್ನೆಲ್ಲ ತೆಗೆದಿದ್ದೀನಿ. ಬಿಕಾಸ್ ನಮಗೆ ಬೇಕಾಗಿರೋದು ಫಾಸ್ಟ್ ಟೈಪಿಂಗ್, ಜಸ್ಟ್ ಫಿಂಗರ್ ವರ್ಕ್ಸ್. ಈ ವಿಡಿಯೋದಲ್ಲಿ ನಾವು ಫಿಂಗರ್ಸ್ ವರ್ಕ್ಸ್ನ ಕಲ್ತ್ಕೊಳ್ಳೋಣ. ಫಸ್ಟಾಗಿ ಬೇಸಿಕ್ಸ್ ಅಂತ ಕಲಿಯಕ್ಕೆ ಬಂದರೆ ನೀವು ನನ್ನ ಫಿಂಗರ್ನ ನೋಡಿ. ಈ ರೋ ಏನಿದೆ ಅಲ್ಲ, ಇದನ್ನು ಹೋಮ್ ರೋ ಅಂತ ಕರೀತಾರೆ. ಓಕೆ, ಇದರಲ್ಲಿ ಏನಕ್ಕೆ ಹೋಮ್ ರೋ ಅಂತ ಕರೀತಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಈ ಥರ ಹ್ಯಾಂಡ್ನ ಮಾಡಿದ್ರೆ ನೋಡಿ, ನಿಮ್ಮ ಫಿಂಗರ್ಸ್ ಇದು ಒಂಥರ ಮನೆ ಇದ್ದಂಗೆ. ನಿಮ್ಮ ಫಿಂಗರ್ಸ್ಗೆ ನೋಡಿ ಇಲ್ಲೇ ಬರುತ್ತೆ. ನೀವು ಎಲ್ಲೇ ಹೋದರೂ ಅಗೇನ್ ಇಲ್ಲೇ ಬರಬೇಕು, ಕೆಳಗೆ ಬಂದರೂ ಇಲ್ಲೇ ಬರಬೇಕು, ಮೇಲೋದ್ರೂ ಇಲ್ಲೇ ಬರಬೇಕು. ಅಂದರೆ ಇದು ಒಂಥರ ನಾರ್ಮಲ್ ಪೊಸಿಷನ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲಾದರೂ ಮಾರ್ಕೆಟ್ಗೆ ಹೋಗ್ತೀರಾ, ಎಲ್ಲಾದರೂ ಬೇರೆ ಕಡೆ ಎಲ್ಲ ಹೋಗಿ ನಿಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತೀರಾ, ಅಗೇನ್ ನೀವು ನಿಮ್ಮ ಮನೆಗೆ ಬರಬೇಕು. ಸೊ ಅದಕ್ಕೆ ಇದನ್ನು ಹೋಮ್ ರೋ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಬಂದರೆ ಈ ರೋ ಏನಿದೆ ಹೋಮ್ ರೋ ಮೇಲಿರೋದನ್ನು ಅಪ್ಪರ್ ರೋ ಅಂತ ಕರೀತಾರೆ. ಇದನ್ನು ಅಪ್ಪರ್ ರೋ. ಓಕೆ, ಅಂದರೆ ನಾರ್ಮಲ್ ಹೋಮ್ ರೋ ಮೇಲೆ ಇದೆಯಲ್ಲ, ಸೊ ಅಪ್ಪರ್ ರೋ ಅಂತ ಕರೀತಾರೆ. ಆ್ಯಂಡ್ ಈ ರೋನ ನಾವು ಬಾಟಮ್ ರೋ ಇಲ್ಲಾಂದರೆ ಡೌನ್ ರೋ ಅಂತಲೂ ಕರಿಬೋದು. ಓಕೆ, ಇದು ಬಾಟಮ್ ರೋ. ಆ್ಯಂಡ್ ಈ ರೋ ಏನಿದೆ ಇದು ನಂಬರ್ ರೋ. ಓಕೆ, ಕಾಣಿಸ್ತಾ ಇದೆ, ಇವೆಲ್ಲ ನಂಬರು. ಇವೆಲ್ಲ ಕ್ಲೀನ್ ಬೇಸಿಕ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಿಕಾಸ್ ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಾವು ಅಷ್ಟು ಸ್ಟ್ರಾಂಗಾಗಿ ತಿಳ್ಕೊಂಬಿಡ್ತು ಟಾಪಿಕ್ನ. ಫಾರ್ ಎಕ್ಸಾಂಪಲ್ ಮನೆ ಕಟ್ಟಬೇಕಾದ್ರೆ ನಾವು ಬೇಸ್ಮೆಂಟ್ನ ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಮನೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಮನೆ ಅಷ್ಟು ಲಾಂಗ್ ಲೈಫ್ ಇರುತ್ತೆ. ಸೊ ಬೇಸಿಕ್ಸ್ನ ಯಾವತ್ತೂ ಇಗ್ನೋರ್ ಮಾಡಬೇಡಿ, ಬೇಸಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟು 2 ಶಿಫ್ಟ್ ಕೀ ಇರುತ್ತೆ. ಈ ಕಡೆ ಒಂದು ಕೀ ಇರುತ್ತೆ, ಈ ಕಡೆ ಒಂದು ಕೀ ಇರುತ್ತೆ. ಆ್ಯಂಡ್ ಟ್ಯಾಬ್ ಕೀ ಇರುತ್ತೆ, ಕ್ಯಾಪ್ಸ್ ಲಾಕ್ ಇರುತ್ತೆ ಆ್ಯಂಡ್ ಟೈಡಲ್ ಕೀ ಇರುತ್ತೆ ಆ್ಯಂಡ್ ಇದು ಎಸ್ಕೇಪ್ ಕೀ. ಈ ಕೀಸ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಏನಕ್ಕೆ ಶಿಫ್ಟ್ ಕೀ 2 ಇದೆ ಆ್ಯಂಡ್ ಟೈಡಲ್ ಕೀ ಏನು ಮಾಡುತ್ತೆ, ಎಸ್ಕೇಪ್ ಏನು ಮಾಡುತ್ತೆ ಅಂತ ಎಲ್ಲನೂ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಅಂಥ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಇವಾಗ ನಾವು ಈ ವಿಡಿಯೋದಲ್ಲಿ ಏನು ಮಾಡಬೇಕು ಅಂದರೆ ಫಿಂಗರ್ ವರ್ಕ್ಸ್. ಸೊ ಈ 4 ಫಿಂಗರ್ ಆ್ಯಕ್ಚುಲಿ ಮೇಯ್ನ್ ರೋಲ್ ಮಾಡುತ್ತೆ. ಆ್ಯಂಡ್ ಥಂಬ್ಸ್ ಕೆಲಸ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಲೆಫ್ಟಿ ಆಗಿದ್ದರೆ ನೀವು ಲೆಫ್ಟ್ ಫಿಂಗರಲ್ಲಿ ಸ್ಪೇಸ್ನ ಯೂಸ್ ಮಾಡ್ತೀರಾ. ಅಕಸ್ಮಾತ್ ನೀವು ರೈಟ್ ಆಗಿದ್ದರೆ ರೈಟ್ ಹ್ಯಾಂಡಲ್ಲೇ ಎಲ್ಲ ಕೆಲಸನ ಮಾಡೋದು ರೈಟ್ ಫಿಂಗರ್. ಫಾರ್ ಎಕ್ಸಾಂಪಲ್ ನೀವು ಯಾವಾಗಲೂ ನೀವು ನಾರ್ಮಲ್ ಇವಾಗ ಬರೆಯೋದೆಲ್ಲ ಯಾವ ಥರ ಬರೀತಾರೆ ಬುಕ್ಕಲ್ಲಿ, ಲೆಫ್ಟ್ ಟು ರೈಟ್ ಬರೀತೀರಾ. ಸೊ ಸೇಮ್ ಅದೇ ರೀತಿ ಹೇಳ್ಕೊಡ್ತೀನಿ. ಈ 2 ಫಿಂಗರ್ ಏನಿರುತ್ತೆ ಇದರಲ್ಲಿ ಆ್ಯಕ್ಚುಲಿ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಬಿಕಾಸ್ ನಾವು ಯಾವಾಗಲೂ ಯೂಸ್ ಮಾಡೋಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಕೂತ್ಕೊಳ್ಳೋಲ್ಲ, ಅವೆರಡು ಚೇಂಜ್ ಆಗಿಬಿಡುತ್ತೆ. ಸೊ ಅದನ್ನು ನೀವು ಏನು ಹೆದರ್ಕೊಂಬಿಡಿ, ಅಯ್ಯೋ ನಂಗೆ ಬರ್ತಾಯಿಲ್ಲ, ನನ್ನ ಬೆಳೆ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಏನು ಹೆದರ್ಕೊಂಬಿಡಿ. ಓಕೆ, ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಸಾಕು, ಎಲ್ಲ ಬರುತ್ತೆ ಈಸಿಯಾಗಿ. ಸೊ ಈ ಏನಿದೆ ಕಿರಿಬೆರಳು ಏನಿದೆ ಇದು ಎ. ಓಕೆ, ASDF. ಈ ತಂಬ್ ಏನು ಮಾಡೋಲ್ಲ. ಆ್ಯಕ್ಚುಲಿ 2 ತಂಬ್ ಇದೆಯಲ್ಲ, 2 ತಂಬಲ್ಲಿ ಯಾವ್ದಾರು ಒಂದು ಫಂಕ್ಷನ್ ಮಾಡುತ್ತೆ. ಆಗಲೇ ನಾನು ಹೇಳ್ದಂಗೆ ನೀವು ಲೆಫ್ಟ್ ಹ್ಯಾಂಡೆಡ್ ಆಗಿದ್ದರೆ ಲೆಫ್ಟ್ ತಂಬ್ ಯೂಸ್ ಮಾಡಿ, ರೈಟ್ ಹ್ಯಾಂಡೆಡ್ ಆಗಿದ್ದರೆ ರೈಟ್ ತಂಬ್ ಯೂಸ್ ಮಾಡಿ. ಈ ತಂಬ್ನ ನಾವು ಜಸ್ಟ್ ಸ್ಪೇಸ್ ಬಟನ್ನ ಒತ್ತೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಓಕೆ, ASDF ಸೆಮಿಕೋಲನ್. ಇಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಲ್ಲ, ಸೆಮಿಕೋಲನಿಂದ ಸ್ಟಾರ್ಟ್ ಮಾಡ್ತೀವಿ. ಸೆಮಿಕೋಲನ್ LKJ ಸ್ಪೇಸ್. ಓಕೆ, ಇವೆರಡು ಏನು ಮಾಡುತ್ತೆ ಅಂತ ಕೇಳ್ತೀರಲ್ವಾ. ಇವೆರಡು ಏನಿದೆ, ಇವೆರಡನ್ನ ನಾವು ಈ ಫಿಂಗರ್ಸ್ ಏನಿದ್ದಾವೆ ಈ ಫಿಂಗರ್ಸಲ್ಲೇ ಮಾಡ್ತೀವಿ. ಅಂದರೆ ಈ 2 ಫಿಂಗರ್ ಏನಿದೆ ತೋರ್ಬೆರಳು, ಇದನ್ನು ನಾವು Jಗೂ ಯೂಸ್ ಮಾಡ್ತೀವಿ ಆ್ಯಂಡ್ Hಗೂ ಯೂಸ್ ಮಾಡ್ತೀವಿ. ಈ ಕಡೆ ಲೆಫ್ಟ್ ಹ್ಯಾಂಡ್ ಬಂದರೆ Fಗೂ ಯೂಸ್ ಮಾಡ್ತೀವಿ, Gಗೂ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದು ಸತಿ ನೋಡ್ಕೊಳ್ಳಿ. ASDF ಸ್ಪೇಸ್
ನೀವು ನಾನು ರೈಟಲ್ಲಲ್ವ ಜಾಸ್ತಿ ರೈಟಲ್ಲಿ ಯೂಸ್ ಮಾಡ್ತೀನಿ ಸ್ಪೇಸ್ನ, ನೀವು ಬೇಕಾದ್ರೆ ಲೆಫ್ಟಿ ಆಗಿರೋ ಲೆಫ್ಟಲ್ಲಾದರೂ ಯೂಸ್ ಮಾಡ್ಬೋದು, ರೈಟ್ ಇಲ್ಲ ಎರಡೂ ಯೂಸ್ ಮಾಡ್ಬೋದು. ಕಂಫರ್ಟಬಲ್ ಯಾವ ಥರ ಇರುತ್ತೋ ಆ ಥರ. ಆ್ಯಂಡ್ ಸೆಮಿಕೋಲನ್ LKJ ಸ್ಪೇಸ್. ಓಕೆ, ಇದನ್ನೇ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನಿಮ್ಮ ಫಿಂಗರ್ಸ್ ಯಾವಾಗ ಕ್ಲೀನಾಗಿ ಆ ಲೆಟರ್ಸ್ನಿಗೆ ನೀವು ಗೊತ್ತಾಗುತ್ತೆ, ನೀವು ಬೇಕಾದ್ರೆ ಕೀಬೋರ್ಡ್ ನೋಡಿದೆ ಜಸ್ಟ್ ಮಾನಿಟರ್ ನೋಡಿಕೊಂಡು ನೀವು ಟೈಪಿಂಗ್ ಮಾಡ್ಬೋದು ಈಸಿಯಾಗಿ ಫ್ರೆಂಡ್ಸ್. ಓಕೆ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ASDF ಸ್ಪೇಸ್ ಸೆಮಿಕೋಲನ್ LKJ ಸ್ಪೇಸ್, ASDF ಸ್ಪೇಸ್ ಸೆಮಿಕೋಲನ್ LKJ ಸ್ಪೇಸ್. ಓಕೆ, ಇದು ಏನಿದೆ ಈ ವರ್ಕ್ಸು ಮೀನ್ಸ್ ಈ ಫಿಂಗರ್ ವರ್ಕಲ್ಲಿ ಅಂದರೆ ಮಸಲ್ ಮೆಮೊರಿ ತುಂಬುತ್ತೆ. ಆಗ ಅದೇ ಹೇಳೋದಲ್ಲ ಆಗಲೇ, ನೀವು ಜಸ್ಟ್ ಸ್ಕ್ರೀನ್ನ ನೋಡ್ಕೊಂಡು ಟೈಪ್ ಮಾಡ್ಬೋದು ಫಾಸ್ಟಾಗಿ. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ತುಂಬ ಸತಿ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ASDF ಸ್ಪೇಸ್ ಸೆಮಿಕೋಲನ್ LJK ಸ್ಪೇಸ್, ASDF ಸ್ಪೇಸ್ ಸೆಮಿಕೋಲನ್ LKJ ಸ್ಪೇಸ್. ಓಕೆ, ಈ ವರ್ಕ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಸೇಮ್ ಇದೇ ರೀತಿ ನೆಕ್ಸ್ಟು ನಾವು ಅಪ್ಪರ್ ರೋಗೆ ಆ್ಯಂಡ್ ಲೋವರ್ ರೋಗೆ ಎಲ್ಲದಕ್ಕೂ ಮಾಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ನಿಮಗೆ ಇವತ್ತಿನ ಈ ವಿಡಿಯೋದ ಹೋಮ್ವರ್ಕ್ ಏನು ಅಂದರೆ ಫಿಂಗರ್ ವರ್ಕ್ಸ್. ಕ್ಲೀನಾಗಿ ಈ ಒಂದೇ ಹೋಮ್ ರೋನ ಕ್ಲೀನಾಗಿ ನೀವು ಕಣ್ಣು ಮುಚ್ಕೊಂಡು ನೀವು ಅದನ್ನ ಕ್ಲೀನಾಗಿ ಟೈಪ್ ಮಾಡಬೇಕು. ಆ್ಯಂಡ್ ಯಾವುದಾದ್ರೂ ರ್ಯಾಂಡಮ್ ನಂಬರ್ಸ್, ಫಾರ್ ಎಕ್ಸಾಂಪಲ್ ASDF ಕಣ್ಣು ಮುಚ್ಕೊಂಡು ನೀವು F ಅಂದರೆ ನಿಮ್ಮ ಫಿಂಗರ್ ಅಲ್ಲೇ ಹೋಗಬೇಕು. ಸೊ ಆ ಥರ ಪ್ರಾಕ್ಟೀಸ್ ಮಾಡ್ಕೊಬನ್ನಿ. ಸೊ ಸಿ ಅಗೈನ್ ASDF ಸ್ಪೇಸ್ ಸೆಮಿಕೋಲನ್ LKJ ಸ್ಪೇಸ್, ASDF ಸ್ಪೇಸ್ ಸೆಮಿಕೋಲನ್ LKJ ಸ್ಪೇಸ್. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ನಾನು ಹೇಳ್ದಾಗೆ ಇದು ನಿಮ್ಮ ಇವತ್ತಿನ ಹೋಮ್ವರ್ಕ್. ನೀವು ಕಣ್ಣು ಮುಚ್ಕೊಂಡು ಟೈಪ್ ಮಾಡಿದ್ರೂ H ಅಂದರೆ H ಹತ್ರ ಹೋಗಬೇಕು, J ಅಂದರೆ J ಹತ್ರ ಹೋಗಬೇಕು. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ASDF ಸ್ಪೇಸ್ ಸೆಮಿಕೋಲನ್ LKJ ಸ್ಪೇಸ್. ಓಕೆ, ಇದು ಇವತ್ತಿನ ಫಸ್ಟ್ ವಿಡಿಯೋ. ಈ ನೆಕ್ಸ್ಟ್ 9 ವೀಡಿಯೋಸಲ್ಲಿ ಪೂರ್ತಿ ಈ ಫಿಂಗರ್ ಈ ಲೆಟರ್ಸ್ ಎಲ್ಲನೂ ಈ ಥರ ನೀವು ಕಣ್ಣು ಮುಚ್ಕೊಂಡು ಟಕ ಅಂತ ಟೈಪ್ ಮಾಡ್ಬೋದು. ಆ ಥರ ಕಲ್ತ್ಕೊಳ್ಳೋಣ. ಓಕೆ, ನಾನು ನಿಮ್ಮ ಜೊತೆ ಕಲಿತೀನಿ, ನೀವು ಕಲ್ತ್ಕೊಳ್ಳಿ. ಎಲ್ಲ ಫುಲ್ ಥರ ಮ್ಯೂಚುವಲ್ ಬೆನಿಫಿಟ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಫುಲ್ ವಿಡಿಯೋ ನೋಡಿ ಕ್ಲೀನಾಗಿ. ಅರ್ಥ ಆಗಲಿಲ್ವ ನಿಮಗೆ ಮತ್ತೆ ಹಾಕ್ಕೊಂಡು ನೋಡಿ, ರಿಪೀಟ್ ಆಗಿ ಹಾಕ್ಕೊಂಡು ನೋಡಿ, ಅರ್ಥ ಆಗುತ್ತೆ. ಆ್ಯಕ್ಚುಲಿ ಈಸಿ. ಓಕೆ, ಇನ್ನೂ ಇವೆಲ್ಲ ತುಂಬ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಲ್ಲ ಇಷ್ಟು ನಿಮ್ಗೇನು ಬಟನ್ಸ್ ಕಾಣ್ತಾ ಇದೆ ಇಷ್ಟು ಬಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ 10 ವೀಡಿಯೋನೂ ಬೇಕಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬು ರಿಕಮೆಂಡ್ ಮಾಡಲ್ಲ. ನಾನು ವೀಡಿಯೋ ಯಾವಾಗ ಹಾಕ್ತೀನಿ ಆಗ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.